ರೆಸಾರ್ಟ್ ನಿರ್ಮಾಣಕ್ಕಾಗಿ ನದಿ ನೀರು ಒತ್ತುವರಿ ಮಾಜಿ ಸಚಿವರ ಕುಟುಂಬದ ವಿರುದ್ಧ ಜಿಲ್ಲಾಧಿಕಾರಿ ಅವರಿಗೆ ದೂರು. ಭಟ್ಕಳ ತಾಲೂಕಿನ ವೆಂಕಟಾಪುರದ ಹೊಳೆಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಮಬಾಹಿರವಾಗಿ ಕೆಂಪು ಮಣ್ಣನ್ನ ಸುರಿದು ಪರಿಸರ ನಾಶ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರಿಗೆ ಸೋಮವಾರ ದೂರು ಸಲ್ಲಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರ ಸಂಬಂಧಿಗಳು ಯಾವುದೇ ಸಿಆರ್ಜೆಡ್ ಅನುಮತಿಯನ್ನ ಪಡೆಯದೆ ಕಾಡು ಮರಗಳನ್ನ ಕಡಿದು ನದಿಯ ಪಾತ್ರಕ್ಕೆ ಮಣ್ಣನ್ನ ತುಂಬುತ್ತಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಈ ಅಕ್ರಮ ಕೃತ್ಯದಿಂದಾಗಿ ನದಿಯ ಸಹಜ ಹರಿವಿಕೆಗೆ ತಡೆ ಉಂಟಾಗಲಿದೆ. ಇದರಿಂದಾಗಿ ಬರುವ ಮಳೆಗಾಲದ ಸಂದರ್ಭದಲ್ಲಿ ತೀವ್ರ ತೊಂದರೆ ಉಂಟಾಗಲಿದೆ. ನೆರೆ ಹಾವಳಿ ಉಂಟಾದರೆ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಲಿದೆ. ಈ ಕಾರಣದಿಂದಾಗಿ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯರು ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಒತ್ತಾಯ ಮಾಡಿದ್ದಾರೆ. ಹಾಗೆ ಉಂಟು, ತಡೆಗೋಡೆ ತಗಿಲಿಲ್ಲ, ಪೂಲ್ ನಿರ್ಮಾಣಿಸ್ತಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಈ ಮಳೆ ಶುರುವಾಗೋದ್ರೊಳಗೆ ತಡೆಗೋಡೆ ತೆಗಿಬೇಕು ಮತ್ತು ಖುಲ್ಲಪಡಿಸಬೇಕು ಅಂತೇಳಿ ನಾವು ಊರನ್ನೆಲ್ಲ ಏರ್ಪಾಡು ಮಾಡ್ಕೊಂಡು ಇವತ್ತಿನ ದಿವಸದಲ್ಲಿ ಇವ್ರ ಮುಖಾಂತರ ಅರ್ಜನೆ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಖುಲ್ಲಪಡಿಸಬೇಕು. ನಿಮ್ಮ ಹೆಸರು? ನಿಂಗೆ ಸಂತೋಷ. ಭಟ್ಕಳದಲ್ಲಿ ನಡೆದಂಥ ಒಂದು 11 ಜನರ ದುರ್ಮರಣದ ಬಗ್ಗೆ ನಾವು ಇವತ್ತು ಮನವಿ ಕೊಟ್ಟು ತನಿಖೆ ಮಾಡಬೇಕಂತ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ಸದ್ಯ ಅಲ್ಲೊಂದು ಬ್ರಿಡ್ಜ್ ಕಾಮಗಾರಿಕೆ ಸೇತು ನಡೆಯುವಂಥ ಬ್ರಿಡ್ಜಿಗೆ ಸೊ ಅದಕ್ಕೆ ಅಡ್ಡವಾಗಿ ಒಂದು ಮಣ್ಣು ಗೋಡೆಯನ್ನು ಕಟ್ಟಿದ್ದಾರೆ. ಸೊ ಆ ಮಣ್ಣು ಗೋಡೆ ಕಟ್ಟೋದ್ರಿಂದ ಮೇಲೆ ಭಾಗದಿಂದ ಕಡಿಮೆ ಕಟ್ಟದಿಂದ ಏನು ನೀರು ಹರಿದು ಬರ್ತಾಯಿದೆ ಆ ನೀರಿನ ಫೋರ್ಸ್ ಕಡಿಮೆ ಆಗಿಬಿಟ್ಟು ಒಂದೇ ಮಾರ್ಗದಲ್ಲಿ ಹೋಗ್ತಾ ಉಂಟು. ಸೊ ಮೇಲಿಂದ ಆ ಕಡೆ ಸಮುದ್ರ ಸೈಡಿಂದ ಬರೋ ನೀರು, ಆಮೇಲೆ ಇದು ಕಡಿಮೆ ಕಟ್ಟದಿಂದ ಬರೋ ನೀರು ಎರಡು ಒಂದೇ ಡೈರೆಕ್ಷನ್ ಆಗೋದ್ರಿಂದ ಸೊ ನೀರಿನ ಅಲೆ ಇದು ಜಾಸ್ತಿ ಆಗಿಬಿಡ್ತದೆ, ಅಭಾವ ಜಾಸ್ತಿ ಆಗಿಬಿಡ್ತದೆ. ಸೊ ಹಾಗೆ ಮತ್ತು ಅದಲ್ಲದೆ ಆ ಏನು ಕಾಮಗಾರಿಕೆ ನಡೆಸ್ತಿದ್ದಾರೆ ಈಗ ಅಲ್ಲಿ 2 ದ್ವೀಪ ಇದೆ. ಆ 2 ದ್ವೀಪನ ರೀಸೆಂಟ್ಲಾಗಿ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಮಿನಿಸ್ಟ್ರು ಅವ್ರ ಮಗಳ ಹೆಸರಲ್ಲಿ ಮತ್ತು ಅವರ ಸಹೋದರ ಅಣ್ಣನ ಹೆಸರಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ರೆಸಾರ್ಟ್ ಕಟ್ಟೋದ್ರಿಂದ ಅದಕ್ಕೆ ಅಡ್ಡವಾಗಿ ಒಂದು ಬ್ರಿಡ್ಜ್ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಒಂದು ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಸೊ ಆ ತಡೆಗೋಡೆ ನಿರ್ಮಿಸೋದ್ರಿಂದ ಆ ಕಡೆಯಿಂದ ನೀರು ಈ ಕಡೆ ಹೋಗ್ತಿಲ್ಲ, ಈ ಕಡೆ ನೀರು ಆ ಕಡೆ ಹೋಗ್ತಿಲ್ಲ. ಸೊ ಒಂದೇ ಮಾರ್ಗದಲ್ಲಿ ನೀರು ಹೋಗೋದ್ರಿಂದ ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳ್ತಾರೆ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲ ಶುರುವಾಗಿರೋದ್ರಿಂದ ಅಲ್ಲಿ ಒಂದು 30 ಮನೆ ಇದೆ. ಆ 30 ಮನೆಗಳು ಸಾಕಷ್ಟು ಹಿಂದಿನ ಬಾರಿ ಕೂಡ ಗಂಜಿ ಕೇಂದ್ರವನ್ನು ನಿರ್ಮಿಸಿದ್ರು. ಸೊ ಮತ್ತು ಈಗೇನಾದರೂ ಇದನ್ನು ತಡೆಗೋಡೆನ ತೆಗೆದೇ ಇದ್ದಿದೆ ಸೊ ಮತ್ತೊಂದು ಇದೇ ಥರ ರೀತಿ ಒಂದು ದುರಂತಕ್ಕೂ ಕಾರಣ ಆಗ್ಬೋದು. ಮತ್ತು ಗಂಜಿ ಕೇಂದ್ರ ಕೂಡ ಸಾಕಷ್ಟು ಸ್ಥಾಪನೆ ಆಗ್ಬೋದು. ಹಾಗೆ ಸದ್ಯ ನಮ್ಮ MP ಅವರು ಕೂಡ ವಿಶ್ವೇಶ್ವರ ಕಾಗೇರಿ ಅವರು ಕೂಡ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಾವು ಇವತ್ತು ಬಂದು ಇಲ್ಲಿ ಮನವಿಯನ್ನು ನೀಡಿದ್ದೇವೆ. ಅದಲ್ಲದೆ ಸಾಕಷ್ಟು ಅಲ್ಲಿ ಕಾಂಡ ಗಿಡಗಳು ಇರೋದ್ರಿಂದ ಜಲಚರ ಜೀವಿಗಳು ಮೊಟ್ಟೆ ಇಡುವ ಸ್ಥಳ ಇದೆ. ಸೊ ಅದರಿಂದ ಜಲಚರ ಜೀವಿಗಳ ಸಂತತಿ ಕೂಡ ನಾಶ ಆಗ್ಬೋದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಬೇಗ ಆ ತಡೆಗೋಡೆಯನ್ನು ತೆಗಿಬೇಕು ಮತ್ತು ಕಾಮಗಾರಿಯನ್ನು ನಿಲ್ಲಿಸಬೇಕು. ಸಮಗ್ರ ತನಿಖೆ ಜಿಲ್ಲಾಧಿಕಾರಿಗಳು ಮಾಡಿಸ್ಬೇಕಂತ ನಾವು ಮನವಿಯನ್ನು ನೀಡುತ್ತೇವೆ.